ಒಂದು ಡ್ರಾಪು ಚೆಲ್ಬಾರ್ದು. ಏನಿದು ಒಂಥರ ಇದೆಯಲ್ಲ ಶಾಂತಂ ಪಾಪ. ವೇರ್ ಆರ್ ಯು ಗೋಯಿಂಗ್? ಹ್ಯಾಪಿ ಬರ್ತ್ಡೇ ಟು ಮೀ. ಪ್ರೈವಸಿ ಇಂಪಾರ್ಟೆಂಟ್. ಇದೆಲ್ಲ ಜನರಲ್ ವಾರ್ಡು, ನೀವೆಲ್ಲ ಸ್ಪೆಷಲ್ ವಾರ್ಡಿಗೆ ಹೋಗ್ಬೇಕು. ಸೂಪರ್ ಸ್ಕಿನ್ ಗ್ಲೋ ಬರುತ್ತೆ ಅಂತ ಹೇಳು. ನಿಂದಿನ 3ನೇ ಲೋಟ. ಇವರಿಬ್ರು ಡ್ರೈವಿಂಗ್ ಎಕ್ಸ್ಪರ್ಟ್. ಎಲೆ ಮಾತ್ರ ಚೆನ್ನಾಗಿರ್ಬೇಕು. ಮಲ್ನಾಡ್ ಸ್ಪೆಷಲ್. ನಮಗೆ ಏನಿದ್ರು ಇದೆ ಸರಿ. ಖಾಲಿ ಮಾಡಿರೋದು ಚಿನ್ನ ಇದೆಲ್ಲ ಅಂಗಡಿಯಿಂದ ತಂದಿಟ್ಟಿರೋದು. ಇಬ್ರು ಒಂದೇ ಬಾತ್ರೂಮಿಗೆ ಹೋಗಿ ಮಾಡಿದ್ದಾದ್ರು ಏನು ಈಗ ಉಂಟೆ ಇದೆ ತಮ್ಮನೆಲ್ಲ. ನಾವಪ್ಪ ನೋಡಿ ಒಂದು ಬುಟ್ಟಿ ಮಾವಿನ ಹಣ್ಣು ತಂದು ಅಲ್ಲಿ ಇಟ್ಕೊಂಡು ಬೇರೆ ಎಲ್ಲೂ ಜಾಗ ಸಿಕ್ಲಿಲ್ವಾ? ಅಲ್ಲಿ ಒಳಗಡೆ ಸ್ವಲ್ಪ ಇಟ್ಟಿದ್ಯಾ? ಅದ್ ನನೀಗ ಇದು ನಿಂಗ ಚೆನ್ನಾಗಿದ್ದಾವೆ. ಅದು ತಂದು ಅಲ್ಲಿ ಬೀರ್ ಮೇಲೆ ಇಟ್ಟಿರೋದು ನೋಡ. ಹಾಸಿಗೆ ಮೇಲೆಲ್ಲ ಗಲೀಜ್ ಇಟ್ಟಿದೆ ನಮ್ಮಮ್ಮ. ಸ್ಟೋರ್ ರೂಮಲ್ಲಿ ಇರಪ್ಪ. ಏನು ನಾಳೆ ತಗೊಂಡೋಗ್ಲೋ ನಲ್ಲಿ ಬಿಡ್ತೀರಾ? ಓ ಇದು ಅಜ್ಜಿ ಮನೆಗೆ ತಗೊಂಡೋಗಕ್ಕ. ಮತ್ತೆ ನೀನು ತಿಂತಿ ಇಷ್ಟಲ್ಲ? ನಾನು ಮಾವಿನ ಹಣ್ಣು ತಿನ್ನಲ್ಲ, ನಾನು ನೇರಳೆ ಹಣ್ಣು. ನಂಗೆ ನೇರಳೆ ಹಣ್ಣು ಅಷ್ಟೇ ಇಷ್ಟ. ರೀಸೆಂಟಾಗಿ ಅಜ್ಜಿ ಮನೆ ಗೃಹ ಪ್ರವೇಶ ಆಯಿತು. ಅಂದರೆ ಅತ್ತೆ ಮಾವ ಊರಲ್ಲಿ ಮನೆ ಕಟ್ಟಿದ್ರಲ್ಲ, 48 ದಿನ ಕಂಪ್ಲೀಟ್ ಆದಮೇಲೆ ಇವತ್ತು ನಾನ್ ವೆಜ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ 48 ಡೇಸ್ ನಾನ್ ವೆಜ್ ತಿನ್ನಂಗಿಲ್ಲ. ಹಾಗಾಗಿ ಇವತ್ತು ಆಫ್ಟರ್ 50 ಡೇಸ್ ಏನೋ ನಾನ್ ವೆಜ್ ತಿಂತಾ ಇದ್ದಾರೆ. ಆ್ಯಂಡ್ ಹಾಗೆ ಸ್ಮಾಲ್ ಗೆಟ್ ಟುಗೆದರ್, ಬರೀ ನಮ್ಮ ಕ್ಲೋಸ್ ಫ್ಯಾಮಿಲಿ ಫಸ್ಟ್ ಸರ್ಕಲ್ ಅಷ್ಟೇ ಇನ್ವೈಟ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ, ಊರಿಗೆ. ಬನ್ನಿ. ಒಂದು ಡ್ರಾಪು ಚೆಲ್ಬಾರ್ದು, ಹಂಗೆ ಇಟ್ಕೊಂಡ್ಬರ್ಬೇಕು. ಫೋಟೋ ವಿಡಿಯೋ ಮಾಡೋದಂತೆ, ನಾನು ಹಿಂಗೆ ತಂದು ಕೊಡೋದಂತೆ. ತಡಿ ಚೆಲ್ಲುತ್ತೆ, ನನ್ನ ಡೋರ್ ತೆಗೆದು ಏನಾಗಲ್ಲ, ಕುಡಿ ಹಿಂಗೆ ಇಟ್ಕೊಳ್ತೀನಿ. ಸ್ವಲ್ಪ ಫಸ್ಟ್ ಒಂದು ಸಿಪ್ ತಗೋ. I'm lucky to have such a caring and very supportive parents in my life. ನನಗೆ ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಕಬ್ಬಿನಲ್ಲಿ ಬೇಕು ಅಂದಿದ್ದಕ್ಕೆ ನಮ್ಮ ಮಮ್ಮಿ ರೋಡ್ ದಾಟ್ಕೊಂಡೋಗಿ ಕಬ್ಬಿನಲ್ಲಿ ತಂದುಕೊಟ್ರು. ಇಟ್ ವಾಸ್ ಲೈಕ್ ಒನ್ ವೇ, ಹೋಗಂಗಿರಲಿಲ್ಲ. ಹಾಗಾಗಿ ಗೈಸ್ ಮಕ್ಕಳಿಗೆ ಚಾಕ್ಲೇಟ್ಸ್ ತಗೋಣ. ಸ್ನಿಕರ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿ. ಎಷ್ಟು ವೆರೈಟಿ ಆಫ್ ಚಾಕ್ಲೇಟ್ ಇದೆ. ಐ ಥಿಂಕ್ ಗೈಸ್ ಐ ಟುಕ್ ದಿಸ್ ಚಾಕ್ಲೇಟ್ಸ್. ನನ್ನ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಸಿ ಮೈ ಕಾರ್ ಇಸ್ ಪಾರ್ಕ್ಡ್ ಹಿಯರ್. ಮಮ್ಮಿ ಗ್ಲಾಸ್ ತೆಗೆ. ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಆನ್ ದ ವೇ ಇದು ಶಿವನ್ ಟೆಂಪಲ್ ಇದೆ, ಇಲ್ಲಿ ಹೋಗೋದು. ಇವತ್ತು ಸೋಮವಾರ ಬೇರೆ, ಶಿವನ್ ವಾರ. ಬನ್ನಿ ಹೋಗೋಣ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಲ್ಲ ಕ್ಲೈಮೇಟ್, ಸಖತ್ತಾಗಿದೆ. ಮಳೆ ಬಂದು ನಿಂತಿದೆ, ಸೊ ರೋಡೆಲ್ಲ ಥಂಡಿ ಆಗಿದೆ. ನೀವು ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡದಲ್ಲಿ ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಕಾರ್ ಡ್ರೈವಿಂಗ್ ಆ್ಯಂಡ್ ಫ್ಯೂ ಮೋರ್ ಲೈಫ್ ಸ್ಟೈಲ್ ವೀಡಿಯೋಸ್. ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನೋಡಿ ಗಾಯಸ್, ಶಿವ. ಆ್ಯಂಡ್ ಒಳಗಡೆನೂ ಅಷ್ಟೇ ಕಲ್ಲಿಂದ ಇದು ಚೆನ್ನಾಗಿದೆ ಮೂರ್ತಿ. ಒಂದು ನಿಮಿಷ ಇರು ಮಮ್ಮಿ, ಕೊಡು ಕಾಣಿಕೆ ಹಾಕ್ತೀನಿ. ನಾನು ತಲೆ ಸ್ನಾನ ಮಾಡಿದ್ದೀನಿ. ನೋಡು ಮಮ್ಮಿ, ನನ್ನ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಎಸ್ ಕುಂಕುಮ ಇಟ್ಮೇಲೆ ನೋಡಿ ಒಂದು ಲಕ್ಷಣ. ನಿಂಗೆ ಯಾವ್ದು ತಸ? ವಾವ್, ನಮ್ಮ ಅಜ್ಜಿಗೆ ನೋಡಿ ರೋಸ್ ಕೊಟ್ಟಿದ್ದಾರೆ. ತಗೋ, ಇಲ್ಲಿ ಹಾಕೋ, ಹಿಂಗೆ ಚೆನ್ನಾಗಿ ಕಾಣುತ್ತೆ. ನಾನು ಇಟ್ಕೊಂಡು, ನನಗೆ ಎಲ್ಲಿ ಫ್ರೀ ಹೇರ್ಸ್ ಅಲ್ಲ. ಯಾಕೆ ದಾಸವಾಳ ಕೊಡಬಾರ್ದು? ಆರಿಸ್ಬಿಟ್ಟು ಕೊಟ್ಟರು.
ಈ ಕಡೆ ಬೇಕು ಅವ್ರು ರೋಸು ಅಂದ್ಕೊಂಡಿದ್ದಾರೆ. ಹಂಗನ್ಸುತ್ತಾ? ಕುಂಕುಮ ಕ್ರಾಸ್ ಆಯ್ತಾ? ಕ್ರಾಸಾಗಿ ಇಟ್ಕೊಬಿಟ್ಟಿದ್ದೀನ, ಇಲ್ಲಿ ಬಿದ್ದುಬಿಟ್ಟಿದೆ. ನೋಡು ಬಂದೆ ಅಜ್ಜಿ. ಎಷ್ಟು ಹಾರ್ತಿದ್ದಾನೆ ಚಿನ್ನು. ಚಿಟ್ಟು ಹಾಯ್ ಹಾಯ್. ಜೋರಿದ್ದಾನೆ ಲೂಫು. ದೊಡಮ್ಮ ಚೆನ್ನಾಗಿದ್ಯಾ? ಅತ್ತೆ ಅಣ್ಣತ್ತೆ ಚೆನ್ನಾಗಿದ್ದೀರಾ? ಟಿವಿ ನೋಡ್ತಿದ್ದೀರಾ ಎಲ್ಲ? ಹಾಯ್. ಯಾರು ಬಂದಿಲ್ವಾ? ಕುಡಿತಾರೆ ಅವರು, ಎಸ್ಸತಿ ಕೊಟ್ಟರು ಕುಡಿತಾರೆ. ಅವನೇ ನಿಂದ ಬಂತು. ತಮ್ಮ ಇಲ್ಲೇ ದೂರ ಹೋಗ್ತೀಯಾ? ಆಯ್ತಾ? ಚಿನ್ನ ಇದೆಲ್ಲ ಅಂಗಡಿಯಿಂದ ತಂದು ಇಟ್ಟಿರೋದ ಅಥವಾ ನಿಂಗೆ ಸಿಕ್ಕಿರೋದ? ನಿಜ ಹೇಳು. ಗೃಹ ಪ್ರವೇಶ ಗಿಫ್ಟ್ ಕೊಟ್ರಾ ಸ್ಕೂಲಲ್ಲ? ನಿನಗೆ ಸಿಕ್ಕಿದ ಚಿನ್ನಗೆ ಆ ದೊಡ್ಡದು ಯಾರ್ದು? ಮಧ್ಯೆ ಇರೋ ದೊಡ್ಡದು ನಿಂದ? ಹಾ, ಫಸ್ಟ್ ಪ್ರೈಸ್ ಇದೆಲ್ಲ ಗುಡ್ ಬಾಯ್ ಶ್ರೀಯನ್ ಸ್ಕೂಲಲ್ಲಿ ಸಿಕ್ಕಿರೋದಾ? ಹಾ. ರಾಣಿ ಎಲ್ಲ ಯಾವಾಗ ಬರ್ತಾರಂತೆ? ತ್ರಿವೇದಿ ಆಫೀಸ್ ಮುಗಿಸ್ಕೊಂಡು ಬ್ಯಾಂಕ್ ಮುಗಿಸ್ಕೊಂಡು ಬರ್ತಾನೆ. ನಿಂಗೆ ಯಾವ್ದು ಇಷ್ಟ? ಏನೋ ಹುಡುಕ್ತಾನೆ ಇದೆಯಾ? ಯಾವ್ದು ಇಷ್ಟ ಹೇಳು. ನಾ ಹೆಜ್ಜೆ ಇಟ್ಟಾಗ ಅದು ನೀನೇ ತೆಗ್ದಿದ್ದಲ್ವಾ? ಹಾಯ್. ಚೆನ್ನಾಗಿದ್ದೀರಾ? ರಾಣಿಗೆ ವೇಟ್ ಮಾಡ್ತಿದ್ದೆ ತ್ರಿವೇದಲ್ಲಿ ಅಂತ, ನೀನು ಒಬ್ಬರೇ ಬಂದು ಇಲ್ಲಿ ಕೂತಿರೋದು. ಮಾತಾಡಿಸ್ಲಿಲ್ಲ ಅಜ್ಜಿ, ಒಳಗಡೆ ಬಂದೇ ಇಲ್ಲ. ನೀನು ಒಳಗಡೆ ಬಾ. ಏನಕ್ಕಿಲ್ಲ ನಾನು ಬಂದೆ ತಾ ನೀನ್ ಮಾತಾಡ್ಸಕ್ಕೆ? ನಂಗೆ ಗೊತ್ತಿಲ್ಲ ನೀನ್ ಬಂದಿರೋದು. ಅಮ್ಮ ಮಗ ಕುತ್ಕೊಂಡು ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ. ಪ್ರೈವಸಿ ಇಂಪಾರ್ಟೆಂಟ್ ಗೈಸ್. ಗೈಸ್ ಪ್ರೈವಸಿ ಇಂಪಾರ್ಟೆಂಟ್. ಅಜ್ಜಿ ಕೊನೆವರೆಗೂ ಈ ವಿಡಿಯೋ ಇರುತ್ತೆ ಗೊತ್ತಾ? ನಾವಿಲ್ಲ ಅಂದರೂ ನಮ್ಮ ಮೊಮ್ಮಕ್ಕಳು, ನಿನ್ನ ಮೊಮ್ಮಕ್ಕಳು ಈ ವಿಡಿಯೋ ನೋಡ್ಬೋದು, ಮರಿ ಮಕ್ಕಳು ನೋಡ್ಬೋದು. ನಮ್ಮ ಅಜ್ಜಿ ಹಿಂಗಿದ್ರು, ನಮ್ಮ ಮಾವ ಹಿಂಗಿದ್ರು, ಎಲ್ಲರೂ ನೋಡ್ತಾರೆ ಗೊತ್ತಾ? ವಿಡಿಯೋಗಳು ಶಾಶ್ವತ. ನಾನು ಯಾವತ್ತೂ ಯಾಕೆ ಜೊತೆ ಬರಲಿಲ್ವಾ? ಹೋಗ್ಲಿ ಬಿಡು. ನಿನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ಯಾ? ಇವತ್ತು ನಮ್ಮ ಮನೆಗೆ ಬರಬೇಕು ನೀನು. ಯಾಕೆ ಹೇಳಿಲ್ವಾ? ಸೊ ಕ್ಯೂಟ್ ಅಲ್ಲ ಇದು. ಇದಕ್ಕೆ ಪಾಲಿಶ್ ಮಾಡಿಸಿದ್ರಾ? ಇಲ್ಲಪ್ಪ, ಅದೇನಾ ಫಸ್ಟ್ ಸಿಲ್ವರ್ ಇದ್ದಂಗೆ ಇತ್ತಲ್ವಾ? ಗೋಲ್ಡೇ ಅಲ್ವಾ? ಗೋಲ್ಡ್ ಪಾಲಿಶ್. They're watching my vlog, YouTube video ಮಾಡ್ತಾರೆ. ತಮ್ಮ ಕೇಳಿದ್ರು ಬ್ಯಾಗ್ ಎಲ್ಲ ತುಂಬಿಟ್ಕೊಂಡಿನಿ ಅಂದ್ರು, ಮಂಚ ಹತ್ತಕ್ಕಾಗಲ್ಲ, ಚೇರ್ ಎಲ್ಲ ಮಂಚದಲ್ಲಿದ್ದಾವೆ ಅಂದ್ರು, ಅಮ್ಮ ಕೆಲ ಜೋಡಿಸ್ಕೊಂಡು ಕೇಳಿದ್ದೀನಿ ಅಂತ. ಇನ್ನೇನು ರೆಡಿ ಆಗಿದ್ವಲ್ಲ. ವಾಟ್ ಇಸ್ ದಿಸ್? ಥ್ಯಾಂಕ್ ಯು. ನಿಪ್ಪಟ್ ಈಗ ಅದು ಮಾಡ್ಬೇಡ, ಹೊರಡು ಈಗ
ಸಣ್ಣಕ್ಕೆ ನಂಗೆ ಸಣ್ಣ ಇರೋದು ಇಷ್ಟ. ಇಲ್ಲಿ ಅಲ್ಲಿ ಇವತ್ತು ಕೊಟ್ಟಿರೋ ದೊಡ್ಡವು. ಹೌದಾ, ತೆಳ್ಳಗಿರ್ಬೇಕು ನನಗೆ ಬಾಳೆಹಣ್ಣು. ಇವತ್ತೆಲ್ಲರೂ ಇಲ್ಲೇ ಉಳಿರಿ. ಸರಿ. ನಾಳೆ ಬೇಡ, ಏಯ್ ಹುಳಿ ಹಾಕ್ಲು ಸುಮ್ಮನೆ ನಾಡಿದ್ದಾಗ. ಹುಳಿ ನೀನು ಬಾ, ನಮ್ಮನೆಗೆ ಬಾ, ನೋಡೋಣ. ಬಾಯ್. ವರ್ಕ್ಸ್ ಎಲ್ಲ ಪೆಂಡಿಂಗ್ ಇದೆ. ಸಾರ್ಟೆಡಾ ಅಜ್ಜಿ? ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಡಿ, ಹೋಗ್ತಾ ಇರೋದು. ಅಷ್ಟೇ, ಹೋಗಿ ಪ್ಯಾಕ್ ಮಾಡ್ಕ. ನಾವು ರಾತ್ರಿ ಬೇಗ ಮಲ್ಕೊಳೋದು, ನಿದ್ದೆ ಬರುತ್ತೆ ಆಯ್ತಾ. ನೀನು ಬಾ ಈಗ, ಬೇಗ ಬಾ. ನಂಗೆ 2 ಕಿಲೋ ರೆಡಿ ಮಾಡ್ತಿದ್ಯಾ? ಹ್ಞೂ, ಎಲ್ಲ ರೆಡಿ ಮಾಡ್ಕೊಡ್ತೀನಿ. ನಿಂಗೇನು 2 ಅಡಿಕೆ ತಾನೇ ಬೇಕು? ಬಾ, ತಗೊಂಡು ಹೋಗೋಣ. ಹೋಗ್ತಾನೆ ಅಂಗಡಿ ಬಾಗಿಲು ತೆಗೆದ್ರೆ ತಗೊಂಡೋಗೋಣ, ಇಲ್ಲ ಬೆಳಗ್ಗೆ ತಗೊಳೋಣ. ಬಾ, ನಾನು ನೀನು ರೂಮಿಗೆ ಹೋಗಿ ಪ್ಯಾಕ್ ಮಾಡ್ಕೊಂಡು. ಹಾಂ, ಇದೆ ತಾನೆ. ನೋಡಿ ನಿನ್ನ ಮೊಮ್ಮಗ ಏನೇನೋ ತಂದ್ಕೊಡ್ತಿದ್ದಾನೆ. ಈಗ ಅಂತ ತಂದ್ಕೊಡಕ್ಕೆ ಹೋಗ್ತೀಯಾ? ಊಟ ಆದ್ಮೇಲೆ ಕೊಡು. ಕಾಜು ಕಡ್ಲಿ. ಕಾಜು ಕಟ್ಲಿ ಊಟ ಆದ್ಮೇಲೆ ಕೊಡು. ಚೂ ಸಾಕು. ಈಗಲೇ ಊಟ ಮಾಡಕ್ಕೆ ಇಕ್ಕಂದ್ರೆ ಅವರು ಗೈಸ್ ಎಲ್ಲ ನನ್ನ ವೀಡಿಯೋಸ್ ಕನ್ನಡ ಅಮ್ಮ ಹೊರಟಿರುತ್ತೆ ಅಂತ ನೋಡಿದ್ವಿ, ಹೊರಟಿಲ್ಲ ಅಂತ ನೀನು ಹೇಳ್ತಾರ ರೆಡಿ ಇದೆ ಅಂತ. ಸುದ್ದಿತ್ತೆ ಅಲ್ಲ ಹರೀಶ್ ಸರ್ ಯಾಕೆ ಬರಲಿಲ್ಲ? ಬರ್ತಾನೆ ಇಲ್ಲಿ ದೂರ ಅಲ್ಲ ಅದಕ್ಕೆ ಮಾತಾಡ್ತೇನೆ. 7 ಗಂಟೆ ಮೇಲೆ 9 ಗಂಟೆ ಕರೆಕ್ಟ್. ಮಾಡಿದ್ದ ಥ್ಯಾಂಕ್ಸ್ ಫಾರ್ ದ ವಿಡಿಯೋ. ಇದೆ 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 ದೀಪಕ್ ಭಾಗ್ಯಲಕ್ಷ್ಮಿ ನೋಡೋಣ ಬನ್ನಿ ಎಲ್ಲರೂ. ಹರೀಶ್ ಮಾಮ, ಹರಿ ಮಾಮ, ಹರಿ ಮಾಮ ಹಾಯ್ ಅನ್ನೋ. ಯಾವ ಬಸ್ಸಿಗೆ ಬಂದ್ರಿ? ಫ್ಲೈಟಲ್ಲಿ ಬಂದಿದ್ದವರು, ಲ್ಯಾಂಡ್ ಆಗೋ ಸ್ವಲ್ಪ ಲೇಟ್ ಆಗಿ. ಫ್ಲೈಟು ವೆದರ್ ಸರಿ ಇರಲಿಲ್ಲಲ್ಲ ಅದಕ್ಕೆ. ಏನು ಹೇಳು, ಕೇಳಿಸ್ತಿಲ್ಲ. ಇಡೀ ಮಾಮ ಫೋನ್ ಮಾಡಿದ್ರು, ಅಜ್ಜಿ ಬಲ್ಟಿರ ಕೇಳೋ ಹೇಳಿದ ಕಣಜ್ಜಿ, ನಿಂಗೆ ಕೇಳಿಸಿದ ಅಷ್ಟೇ. ಏನು ಹೇಳು ಲಕ್ಷ್ಮಮ್ಮ, ಏನು ಹೇಳು? ಏನು ನಾನು ಡ್ರೈವಿಂಗ್ ಕಲಿಸೋದ? ವಾವ್, ನೋಡಿ ಗೈಸ್, ನಾನು ಡ್ರೈವಿಂಗ್ ಹೇಳ್ಕೊಡ್ತೀನಲ್ಲ, ನಮ್ಮ ಮಾವ ನನ್ನ ಡ್ರೈವಿಂಗ್ ನೋಡಿ ಕಲಿತಾ ಇದ್ದಾರಂತೆ. ನೋಡ್ತಿರ್ತೀನಿ ನನ್ನ ವೀಡಿಯೋಸು, ಹೇಗೆ ಕಾರ್ ಓಡಿಸ್ತೀನಿ ಅಂತ. ಕಲಿತಾ ಅದು ನೋಡಿ. ಹಾಂ, ನಾನು ಓಡಿಸೋದು ನೋಡು, ವೀಡಿಯೋಸ್ ಇದೆ. ಮಮ್ಮಿ, ಹರೀಶ್ ಮಾಮ ನನಗೆ ಕಾರ್ ಹೇಳ್ಕೊಡ್ತಿದ್ನಲ್ಲ, ಅದು ನೋಡಿ ಡ್ರೈವಿಂಗ್ ಕಲಿತಾ ಇದ್ದಾರೆ. ಡ್ರೈವಿಂಗ್ ಬ್ಲಾಗ್ಸಿಗೆ ತುಂಬ ಫ್ಯಾನ್ಸ್ ಇದ್ದಾರೆ ಗೊತ್ತಾ. ಅದ್ರಲ್ಲಿ ನೋಡಿ ನಮ್ಮ ಮನೆಯವರೇ ಒಬ್ಬರು ಕಲಿತಾ ಇದ್ದಾರೆ, ಗೊತ್ತೇ ಇರಲಿಲ್ಲ. ಈಗ ಪರ್ಫೆಕ್ಟಾ? ಕಾರ್ ತೊಗೊಂಡು ಬಂದೆ, ಯಾವ್ದ್ರಲ್ಲಿ ಬಂದೆ? ಹೌದಾ, ಬಂತಾ? ನೀನು ಆ್ಯಕ್ಚುಲಿ ಏನು ಮಾಡಬೇಕಿತ್ತು ಗೊತ್ತಾ? AGS ತಗೋಬೇಕಿತ್ತು. ಕಣ್ಣು ಮುಚ್ಕೊಂಡು ಓಡಿಸ್ಬೇಕು ಆರಾಮ ಅಲ್ವಾ? ಕಣ್ಬಿಟ್ಟೆ ಓಡಿಸೋದೇ ಕಷ್ಟ ಬರ್ತೈತೆ. ಹಾಂ, ಕಣ್ಣು ಮುಚ್ಚೆ
ಆಮೇಲೆ ಹೊಗೆ ಹ್ಮ್. ಅವರು ಹೇಳ್ತಾರಲ್ಲ ಮಾತಾಡೋದು ಜೊತೆ ಓಡಿಸ್ತೀನಿ ಸ್ವಲ್ಪ ಬೈಕ್ ಓಡಿಸ್ತಾ ಇದೆ ಅಲ್ವಲ್ಲ ಬೈಕ್ ಬೇರೆ ಅದ್ರ ಇನ್ನೊಂದು ರೋಡ್ ಸೈಡ್ ಕೊಡೋಕ್ಕೆ ಕೆಲವು ಅವಾಗ ಸ್ಲೋ ನಿಧಾನಕ್ಕೆ ತಗ ಅವರೇ ಬಿಟ್ಕೊ ಹೋಗ್ಲಿ. ನೋಡಿ ಇವ್ರು ಎಕ್ಸ್ಪರ್ಟ್, ಡ್ರೈವಿಂಗ್ ಎಕ್ಸ್ಪರ್ಟ್. ಅವರು ಏನೋ ಎಕ್ಸ್ಪರ್ಟಿಗೆ ಹೇಳ್ಕೊಡ್ತಾರೆ. ಇವರಿಬ್ರು ಡ್ರೈವಿಂಗ್ ಎಕ್ಸ್ಪರ್ಟ್. ರೋಡಲ್ಲಿ ಸ್ವಲ್ಪ ಭಯ ಆಗ್ತದೆ. ಅವಾಗ ನೀನು slow ಇಬ್ರು ಎಕ್ಸ್ಪರ್ಟ್ಗಳು ಮಾತಾಡ್ತಿದ್ದಾರೆ ಹೇಗೆ ಓಡಿಸೋದು. ಗೈಸ್ ಕಾರ್ ಓಡಿಸಿದೈತಿ, ಈಗ ಫ್ಲೈಟ್ ಓಡಿಸೋದು ಹೆಂಗೆ ಅಂತ ಅದನ್ನೇ ಹೇಳ್ತಿರೋದು ಈಗ ಹರೀಶ್ ಮಾಮ. ನೋಡ್ದೆ ಓಡಿಸೋ ಪಕ್ಕ ಬಂದರೆ ಭಯ ಆಗುತ್ತೆ ಅಂದರೆ ಪಕ್ಕ ಬಂದರೆ ನೀವು ಸ್ಲೋ ಮಾಡಿ ಸಾಕು ಅಷ್ಟೇ. ನಿಧಾನ ತೊಗೊಂಡ್ರೆ ಅವರೇ ಹೋಗ್ಬಿಡ್ತಾರೆ. ನೀವು ಇನ್ನು ಫಾಸ್ಟ್ ತೊಗೊಂಡ್ಬಾರ್ದು ಅಷ್ಟೇ. ಎಕ್ಸ್ಪರ್ಟ್ ಅವ್ರು ಹೇಳ್ತಿದ್ದಾರೆ ಅಂದಮೇಲೆ ಮುಗೀತು. ನ್ಯೂಟ್ಲು ಮಾಡಿ ಕಾಯ್ತೀನಿ ಅಷ್ಟೇ. ಸಿಂಗಲ್ ರೋಡೆಲ್ಲ ಸ್ವಲ್ಪ ಕಷ್ಟ. ನಾನು ಈ ರೋಡಲ್ಲೆಲ್ಲ ಅವಾಗ ತಗೊಂಡು ಹೋಗಿದ್ದೀನಲ್ಲ ಸಿಂಗಲ್. ಡೋರ್ ತೆಗಿಚಿನು. ಓಕೆ ಹಾಂ ಅದು ಉಗುರಿಗೆ ಅದೇ. ನಂಗೊಂದು ಪಪ್ಪಿ ಕೊಡು, ಪಪ್ಪಿ ಕೊಟ್ಟರೆ ಚಾಕ್ಲೇಟ್. ಈ ಕಡೆ ನಾನು ಇದು ಓಪನ್ ಮಾಡಿಬಿಟ್ನಲ್ಲ, ಅದು ಬೇಕಾ? ಇದು ಓಪನ್ ಮಾಡಬೇಕಾ? ಹೇಗೆ ಇದು ಓಪನ್ ಮಾಡೋದು? ಇಲ್ಲೇ ವಾವ್, ಚಾಕ್ಲೇಟ್. ತಗೋ, ಬೇಡವಾ ನಿಂಗೆ? ಬೇಡ ನಿಂಗೆ ಅದು ಎಲ್ಲ ಇಟ್ಕೋ. ಬೇಗನಪ್ಪ ಚಾಕ್ಲೇಟು. ಹ್ಯಾಪಿ ಬರ್ಡೇ ಟು ಮೀ. ಇವತ್ತು ನನ್ನ ಬರ್ಡೇ, ನಂಗೆ ಆ ಫೀಲ್ ಬರ್ತಾ ಇದೆ. ತಗೊಳ್ಳಿ, ಇವತ್ತು ನನ್ನ ಬರ್ಡೇ, ಚಾಕ್ಲೇಟ್. ಆ ಫೀಲ್ ಬರ್ತಾ ಇದೆ. ಸ್ಕೂಲಲ್ಲಿ ಅವಾಗ ಹಿಂಗೆ ಅನಿಸ್ತಾ ಇದ್ದಿತ್ತು. ಎಲ್ಲ ಬಾಯಿ ಸಿಹಿ ಮಾಡ್ಕೊಳ್ಳಿ, ಊಟ ಇನ್ನೂ ಲೇಟು. ಊಟ ಇನ್ನೂ ಲೇಟು, ಅದಕ್ಕೆ ಚಾಕ್ಲೇಟ್. ನಾನು ನಿನ್ನ ಮಕ್ಕಳೆಲ್ಲ ಬರ್ತಾರೆ ಅಂತ ನೀವು ಯಾರು ಬರಲಿಲ್ಲ. ಒಂದು ಕೆಲಸ ಮಾಡು, ಸೇರಿಸ್ಕೊಡು. ಅಲ್ಲಿ ಇಟ್ಕಲ್ಲ ತಿನ್ನಕ್ಕಲ್ಲ, ಮಕ್ಕಳಿಗೆ ಇಟ್ಕೊಂಡು ಹೋಗಿ ಕೊಡು ಅಂದೆ. ಅಂದರೆ ಜೀಪ್ ಬೇಕು ಆಗ್ತೈತೆ. ಒಂದು ಪ್ಯಾಕ್ ಕೊಡ್ತೀನಿ, ಒಂದು ಪ್ಯಾಕ್ ಕೊಡ್ತೀನಿ. ಈ ಬೇಡ, ನನಗೆ ನಾನೇನು ತಿಂತಿದ್ದೇನೆ, ನಿಮ್ಮ ಅಪ್ಪ ಕೊಡು. ಹಿರಿಯರಿಗೆ ಫಸ್ಟ್ ನಮ್ಮ ಸೈಡೆಲ್ಲ ಹಿರಿಯರಿಗೆ ಎಡೆ ಇಡ್ತೀವಿ ಗೈಸ್, ಆಮೇಲೆ ಉಪ್ಪು ಹಾಕಿ ನಾವು ತಿನ್ನೋದು ಅಲ್ವಾ ಚಿನ್ನು? ಅದೇ ಅದೇ ತಗೊಳ್ಳಿ. ಈ ಚಾಕ್ಲೇಟ್ ಇನ್ನು ಕಷ್ಟ ಹೋಗು ತಗೋ ಸುಪ್ರಿ ತಿನ್ನು. ಶಾಂತಜ್ಜಿ ಚೆನ್ನಾಗಿದ್ದೀರಾ? ಅಮೃತತೆ ಹಾಯ್. ತುಂಬ ದಿನ ಆಯಿತು ಅಜ್ಜಿ ನೋಡಿ. ನಾವು 6 ಗಂಟೆಗೆ ಬಂದ್ವಿ. ಹಾಂ, ಇವಳಲ್ಲಿ ಯಾಕೆ ಅಲ್ಲಿದ್ದಳಾ? ಓಕೆ ಕೊಡು ಮನೆ ಕಿಟ್ಕ್ಯಾಟು ಅದು 2 ಕೊಡು. ಇದ್ಯಾರು? ಚೆನ್ನಾಗಿದ್ದೀರಾ? ಹಾಂ ಶಾಂತಜ್ಜಿ ಗೊತ್ತಾಗತ್ತಾ? ಚೆನ್ನಾಗಿದ್ದೀರಾ? ಏನು ಫುಲ್ಲು ಬೆಳ್ಳಗೋಗ್ಬಿಟ್ಟಿದ್ದಾರೆ ಮನೆ ಒಳಗೆ. ಅದೇ ಎತ್ಕೊಂಡು ಹೋಗ್ಬೇಕಲ್ವೇನಜ್ಜಿ?
ಟೈಮ್ ಎಷ್ಟಾಯ್ತು ಹೇಳು ಹೇಳೋ ಇಲ್ಲಿ ನೋಡಿ ಹೇಳೋ 7:55. ಗೈಸ್ ಈ ಮನೆ ಹೋಮ್ ಟೂರ್ ಬೇಕು ಅಂದರೆ ಕಮೆಂಟ್ ಹಾಕಿ, ಆಮೇಲೆ ಹೋಮ್ ಟೂರ್ ಮಾಡ್ತೀನಿ, ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ದೊಡಮ್ಮ ಕೊಟ್ಲು ಚಿಟ್ಟು ಕೊಟ್ಲು. ನಿಂಗೆ ಸುಮ್ಮನೆ ಕೇಳಿದ್ದು. ಅದು ಕೇಕ್ ಜೊತೆ ಹಾಕ್ಸ್ಕೊ ಬಂದೆ ಎಲ್ಲ ಮಕ್ಳಿಗೆ. ಕೇಕ್ ಕೊಡ್ಲಿಲ್ಲ ನೀನು. ದೊಡಮ್ಮ ಬರೀ ಲಾಲಿಪಾಪ್ ತಂದು ಕೊಟ್ರು, ಕೇಕೆ ಕೊಡ್ಲಿಲ್ಲ ದೊಡಮ್ಮ. ಏನಿದು? ಅಜ್ಜಿ ತಗೊಂಡೋಗಿದ್ದ ಹಾಕಕ್ಕೆ. ಅಜ್ಜಿ ಕೊಡು, ನಾವು ಒಂಚೂರು ಹಾಕೋಣ. ಮಗಳಿಗೆ ಯಾವ ದೊಡ್ಡಮ್ಮ? ನೀನು ನನ್ನ ಬಂದಿದ್ಯಾ ನೋಡು. Where are you going? ಇದು ಜನರಲ್ ವಾರ್ಡ್ ಲೈಟ್ ಆನ್ ಕರೋ. ಲೈಟ್ ಎಲ್ಲ ಜನರಲ್ ವಾರ್ಡಿಂದು. ನಾವು ಬಾನ್ಸಲ್ಲೇ ಟೌನಿಗೆ ಬರೀ ಹಾಕಿಲ್ವಲ್ಲ, ಹೊಡೆದಾಗಿ ಬಂದಿದೆ ಏನು ತರಲ್ಲ, ಬರೀ ಕೇಕ್ ತಂದಿಲ್ಲ. ಇಡ್ಬೇಕಿತ್ತು ಏನಿಟ್ಟು ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದು. ಅಲ್ಲಿಂದ ಅಜ್ಜಿ ಹಣ್ಣು ಅಷ್ಟು ಮಾವಿನ ತಂದಿದ್ದೀವಲ್ಲ, ಕೊಡು. ಇಲ್ಲ ಒಂದೇ ಪತ್ರ ಹೋಗಿದ್ದೀರ, ಇಬ್ರು ಒಂದೇ ಪತ್ರ. ಅತ್ತೆ ನೆಗಾಡ್ತಿದ್ದಾರೆ, ಏನ್ ಮಾಡ್ತಿದ್ಯಾ, ವಿಡಿಯೋ ಮಾಡ್ತಿದ್ಯಲ್ಲ ಅಂತ. ಇಬ್ರು ಒಂದೇ ಬಾತ್ರೂಮಿಗೆ ಹೋಗಿ ಮಾಡಿದ್ದಾದ್ರು ಏನು, ಈಗೂ ಉಂಟೆ ಇದೆ ತಮ್ಮನೆಲ್ಲ. ಯಾವ ಪೆಟ್ ಬೇಕು ಬೇಗ ಸೆಲೆಕ್ಟ್ ಮಾಡ್ಕೊ. ಯಾವ್ದು ಬೇಕೋ? ಕಿರಿಮಮ್ಮ ನಿಂಗೆ ಯಾವ ಪೆಟ್ ಬೇಕು? ಹಾ ಲಾಸ್ಟ್ ಒನ್ನಾ ಫಿಕ್ಸಾ? ಅಲ್ಲ ಇಲ್ಲ ಇಲ್ವಾ? ಇಲ್ಲ ಯಾಕೆ, ಅಲ್ಲೇ ಇದೆಯಲ್ಲ, ಹೋಗು. ಇದೆಲ್ಲ ಜನರಲ್ ವಾರ್ಡು, ನೀವೆಲ್ಲ ಸ್ಪೆಷಲ್ ವಾರ್ಡಿಗೆ ಹೋಗ್ಬೇಕು. ಸ್ಪೆಷಲ್ ವಾರ್ಡ್ ಇದು, ಸ್ಪೆಷಲ್ ವಾರ್ಡು. ಬಾರಪ್ಪ, ಇಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲೋಗು, ಹ್ಯಾಂಡ್ ವಾಶ್ ಮಾಡ್ಕೊ ಬಾ. ಎಂತ ನೋಡ್ತೀವಿ, ಹೋಗು. ಇದು ಚೆನ್ನಾಗಿದೆ ಅಲ್ಲ? ಸೊ ಅಟ್ಯಾಚ್ ಮಾಡಿಸಿರೋದಾ? ಇದು ಫುಲ್ ಅಟ್ಯಾಚ್. ಅದಕ್ಕೆ ನಾವು ಟೀಸ್ ಮಾಡ್ತಿದ್ದಿದ್ದು, ಇದು ಸ್ಪೆಷಲ್ ವಾರ್ಡು, ಅಲ್ಲಿರೋದು ಜನರಲ್ ವಾರ್ಡ್ ಅಂತ. ದಿಸ್ ಇಸ್ ಮೈ ಔಟ್ಫಿಟ್. ಇದೆಲ್ಲ ಹಾಕಿದ್ದೆ ಹೇಳಿ. ಇದು ಸ್ಕರ್ಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೇಮ್ ಸ್ಕರ್ಟ್, ಬಟ್ ಟಾಪ್ ಮಾತ್ರ ಚೇಂಜ್. ಕುಂಕುಮ ದೇವಸ್ಥಾನ ಅಂತಿದ್ದು ಫುಲ್ ಇದು ಸ್ಪ್ರೆಡ್ ಆಗಿದೆ. ಬಿಡು ಕಮಲ್ ದೊಡಮ್ಮ, ನಿನ್ನ ಜೊತೆ ನಾನೇ ಇದ್ದೀನಿ. ಹಾಂ, ಮಲ್ನಾಡ್ ಕಡುಬು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ? ಪುಟ್ಟ ಕಡುಬು, ಮಲ್ನಾಡ್ ಸ್ಪೆಷಲ್. ಚಿಟ್ಟು ಕಟ್ಟಿರೋದಾ? ನಮ್ಮ ಚಿಟ್ಟು ನೋಡಿ, ಈ ವಯಸ್ಸಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾಳೆ. ಗೈಸ್, ಮೂಲೆ ಕರ್ಕೊಂಡಾಗ ಏನೋ ಕೊಡಿಸ್ತಿದೆ. ಇದು ಓಕೆ, ಇದು ಸೇಂದಿ ಇದಲ್ವಾ ಅಲ್ಲಿ? ಇದು ಯಾವ ತರ ಸೇಂದಿ? ಇದು ಯಾವ ತರ? ಲೀಗಲ್ಲ ಇಲ್ಲೀಗಲ್ಲ ಕುಡಿಯೋದು? ಏನ್ ಸೇಂದಿ? ಬೈನೆ ಸೇಂದಿ. ಈಗ ನೀವು ಬರ್ತೀರಾ? ಕೊಡು, ಹೇಗಿದೆ ಟೇಸ್ಟ್ ಮಾಡೋಣ. ಅವಳಿಗೆ ಕುಡಿ ಫುಲ್. ಫುಲ್ ಬೇಡ. ಊಟದ ಮುಂಚೆನೆ ಫುಲ್ಲಾ? ಅದೇನಾಗಲ್ಲ, ಇದೆಲ್ಲ ಆ ಥರ ಅಲ್ಲ. ಒಳ್ಳೆ ಹುಡುಗಿನ ಹಾಳು ಮಾಡ್ತಿದ್ದಾರೆ ಗೈಸ್. ಒಳಗಡೆ ಕರ್ಕೊಂಡೋಗಿ ಏನೇನೋ ಕೊಡಿಸಿ ನೋಡಿ. ಅಮೃತತೆ ಎಷ್ಟು ಒಳ್ಳೆ ಹುಡುಗಿನ ಏನೇನೋ ಕುಡಿ ಅಂತಿದ್ದಾರೆ. ಶಾಂತಂ ಪಾಪ, ಇದು ತಪ್ಪ ಕುಡಿಯೋದು. ನೀನೇನಿದು ಕೇಳಿ ಕುಡಿತಿದ್ಯಾ? ನಮ್ಗೆ ಕೊಡು ಅಂತ. ಗೊತ್ತಿಲ್ಲ, ಏನೋ ಫಸ್ಟ್ ಟೈಮ್ ಕುಡಿತೀಯಾ? ಏನಿದು ಒಂಥರ ಇದೆಯಲ್ಲ? ಬೆಳಗ್ಗೆ ಬಿಡು, ಗೊತ್ತಾಗಿಲ್ಲ, ಈಗ ನೋಡ್ತಾ ಬಂದು.
ಒಂಥರ ಇದೆ, ಚೆನ್ನಾಗಿಲ್ಲ. ಇಟ್ಸ್ ಕಾಲ್ಡ್ ವೈಟ್ ಸೇಂದಿ. ತಗೊಳ್ಳತ್ತದಮ್ಮ, ಇದನ್ನೇ ಕುಡಿ. ನಂಗೆ ಬೇಡ, ಕುಡಿ, ಟೇಸ್ಟ್ ನೋಡು. ನಂಗೆ ಬೇಡ. ಊಟದ ಮುಂಚೆ ಕುಡಿಬೇಕಾ ಊಟ ಆದ್ಮೇಲೆ? ಏನೋ ಅಪ್ಪ ಎಲ್ಲ ಸೇರ್ಕೊಂಡು ನೀವು ಅಲ್ಲೊಬ್ರು ಬಾಟ್ಲ್ ಹಿಡ್ಕೊಂಡು ಓಡಾಡ್ತಿದ್ರು. ಬೇಡ, ಅದು ಸ್ಮೆಲ್ ನೋಡು, ಸ್ಮೆಲ್ ನೋಡಿದ್ರೆ ಕುಡಿಯಕ್ಕೆ ಮನ್ಸು ಬರ್ತಿಲ್ಲ ನನಗೆ. ಬೇಡ, ಐ ಡೋಂಟ್ ಡ್ರಿಂಕ್. ಒಂದು ಸಿಪ್ ಅಷ್ಟೇ ಕುಡ್ದಿದ್ದು. ಬೇಡ ಬೇಡ ಬೇಡ, ಯಾರು ಕುಡಿಯಲ್ಲ. ಇದಾಗಲ್ಲ ತಾನೆ. ನಮಗೇನಿದ್ರು ಇದೆ ಸರಿ. ಹಾಂ, ಇಲ್ಲ ಎಷ್ಟಾಗ್ಲಿ ಅಪ್ಪ? ಇದೇನು ಫುಲ್ ಉಕ್ಕೋಯ್ತಾ? ಇವರೇ ಎಲ್ಲರಿಗೂ ಫೋರ್ಸ್ ಮಾಡಿ ಕೊಡ್ತಾ ಇರೋದು ಗೈಸ್. ಎಲ್ಲರಿಗೂ ಕುಡಿರಿ. ಯಾರಿಗೂ ಇಷ್ಟ ಇಲ್ಲ. ಹೇಗಿದೆ ಮಮ್ಮಿ ಟೇಸ್ಟ್? ಸೂಪರ್. ಸ್ಕಿನ್ ಗ್ಲೋ ಬರುತ್ತೆ ಅಂತ ಕುಡಿರಿ. ನಾನು ಒಂದೇ ಸಿಪ್ ಕುಡ್ದಿದ್ದು. ಚಿನ್ನ ನಿಂಗೆ ನೀನ್ ಎಷ್ಟು ಲೋಟ ಕುಡಿತಿದ್ಯಾ ದೊಡ್ಡಮ್ಮ ಹೇಳು. ನಿಂದಿದ್ 3ನೇ ಲೋಟ. 3ನೇ ಲೋಟ ಇದು. ಅದೇನಾ? ಇದೇನಿದೆ ನಿಂಗೆ ಇದು ಆಲ್ಕೋಹಾಲ್ ಅಲ್ಲ, ಇದು ಜೀರಾ. ಐ ಆಮ್ ಡ್ರಿಂಕಿಂಗ್ ಜೀರಾ. ಎಲೆ ಮಾತ್ರ ಚೆನ್ನಾಗಿರ್ಬೇಕು. ಗ್ರೀನ್ ಕಲರ್ ಎಲೆ ಇದ್ರೆ ಚಂದ. ಅವ್ರೆಲ್ರಿಗೂ ಕೂಡಿಸಿದ್ರೆ ಅವ್ರು ಕೊಡ್ತಿಲ್ಲ. ಏನೋ ನ್ಯೂ ಪಾತ್ರೆ, ಮುಖ ಕಾಣಿಸ್ತಿದೆ ನೋಡು. ನ್ಯೂ ಪಾತ್ರೆ. ಓಕೆ, ಬಡ್ಸು ಈಗ ನ್ಯೂ ಪಾತ್ರೆಯಲ್ಲಿ. ವಾವ್, ನನ್ನ ಫೇವ್ರೆಟ್. ತಗೊಬನ್ನಿ ಒಂದು ಗ್ಲಾಸು. ನಂಗೆ ಜ್ಯೂಸೇ ಬೇಡ. ನಾನು ಪೀಸ್ ತಿನ್ನಲ್ಲ, ನಾನು ಬರೀ ಸಾರು ತಿನ್ನೋದು. ಪೀಸ್ ಎಲ್ಲ ತಿನ್ನಲ್ಲ. ಲೆಗ್ ಪೀಸ್ನು ನೋಡಿ. ನಿಂಗೆ ಹಿರಿಯರ್ ಎಡೆ ಬಂತು. ಅಷ್ಟೊಂದು ಬಾಟ್ಲಿ ಇದ್ರು ನಿಮ್ಮ ಬಾಟ್ಲಿ ಬಿಡ್ತಾನೆ ಇಲ್ಲ. ಅಲ್ಲಿ ನೋಡಿ, ನೋಡಿದ್ರಲ್ಲ ಗೈಸ್ ನಮ್ಮ ಫ್ಯಾಮಿಲಿ ಹೇಗಿತ್ತು ಅಂತ. ನಿಮಗೂ ನಮ್ಮ ಫ್ಯಾಮಿಲಿ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವತ್ತು ತುಂಬ ಜನ ಮಿಸ್ಸಿಂಗ್ ಇದ್ದರು, ಬಟ್ ಸ್ಟಿಲ್ ಎಷ್ಟು ಜನ ಇದ್ರು ಅಷ್ಟು ಜನ ಕ್ಯಾಪ್ಚರ್ ಮಾಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೈ, ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಾನು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅಜ್ಜಿನ ಕರ್ಕೊಬರ್ತೀನಿ. ಇವತ್ತು ಹಬ್ಬ ಇರೋದ್ರಿಂದ ರಾತ್ರಿ ಅಜ್ಜಿನ ಕರ್ಕೊಬರೋದು ಸರಿಯಲ್ಲ ಅಂತ ನಮ್ಮ ಮಾವ ಎಲ್ಲ ಹೇಳಿದರು. ಹಾಗಾಗಿ ನಾನು ಇನ್ನೊಂದು ದಿನ ಹೋಗ್ಬಿಟ್ಟು ಅಜ್ಜಿನ ಕರ್ಕೊಬರ್ತೀನಿ. ಬಾಯ್.